ಹೌದು, ಇದೇ ಕಂಟೈನರ್. ಇದು ತಮಿಳುನಾಡಿನಿಂದ ಬಂದಿದೆ. ಎಲ್ಲಿಗೆ ಈ ಕಂಟೈನರ್ ಹೊರಟಿತ್ತೋ ಗೊತ್ತಿಲ್ಲ. ಆದ್ರೆ ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರದವರೆಗೂ ಸುಮಾರು 5-6 ಗಾಡಿಗಳಿಗೆ ಟಚ್ ಮಾಡಿಕೊಂಡು ಬಂದಿದ್ದಂತೆ. ಅರೆ ಯಾರಪ್ಪ ಇವನು, ಭಯ ಭಕ್ತಿ ಇಲ್ಲದೆ ಹೀಗೆ ಟಚ್ ಮಾಡಿಕೊಂಡು ಬೆಟ್ಟ ಗಾತ್ರದ ಕಂಟೈನರ್ ಓಡಿಸ್ತಿದ್ದಾನಲ್ಲ ಅಂತ ಒಬ್ಬ ಹೆಣ್ಣು ಮಗಳು ಅವನನ್ನ ಚೇಸ್ ಮಾಡಿ ಡಿಸಿ ಕಚೇರಿ ಬಳಿ ತಡೆದು ನಿಲ್ಲಿಸಿದ್ದಾಳೆ. ಜನ ಜಮಾಯಿಸಿದ್ದಾರೆ. ಯಾವನಪ್ಪ ಡ್ರೈವರ್, ಕೆಳಗಿಳಿಯೋ, ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಗಾಡಿ ಓಡಿಸ್ತಿದೆಯಲ್ಲೋ ಅಂತ ಎಲ್ಲರೂ ಬಾಯಿ ಬಡ್ಕೊಳ್ತಿದ್ರೆ ಆಸಾಮಿ ಕ್ಯಾಬಿನ್ ಒಳಗೆ ನೋಡಿ ಹೇಗೆ ಕಾಲ್ ಮೇಲೆ ಕಾಲ್ ಹಾಕಿಕೊಂಡು ರಾಜನಂತೆ ಕುಳಿತಿದ್ದಾನೆ, ನೀವೇ ನೋಡಿ. ఆటో అవును బంధు ఏనా ನಂಗೆ ಓಡಿಸ್ತಾನೆ ಅಂತ குடிச்சிட்டா படுத்துன்னு ஒரு இடத்துல வண்டி ஓட்டக்கூடாது. ಆತನಿಗೆ ಚಾಲಕನ ವೃತ್ತಿಯಲ್ಲಿ ತುಂಬಾ ಅನುಭವ ಇದ್ದಂತೆ ಕಾಣುತ್ತೆ. ಅದಕ್ಕೆ ಅಷ್ಟೊಂದು ರಾಜಾರೋಷವಾಗಿ ಎಲ್ಲರಿಗೂ ಟಚ್ ಮಾಡಿಕೊಂಡು ಗಾಡಿ ಓಡಿಸ್ತಾ ಬಂದಿದ್ದ. ಕೊನೆಗೆ ನಮ್ಮವರು ಸುಮ್ಮನೆ ಬಿಡ್ಬೇಕಲ್ಲ, ಕ್ಯಾಬಿನ್ ಒಳಗೆ ನುಗ್ಗಿ ಅರ್ಧ ನಿದ್ರಾವಸ್ಥೆಯಲ್ಲಿದ್ದ ಅವನನ್ನ ಹೇಳಿದ್ದು ಅವನ ಅವಸ್ಥೆನ ವಿಡಿಯೋ ಮಾಡಿ ಎಲ್ಲರಿಗೂ ವೈರಲ್ ಮಾಡುತ್ತಿದ್ರು. ಇನ್ನು ಕ್ಯಾಬಿನಲ್ಲಿ ಮದ್ಯದ ಬಾಟಲಿ, ಅದಕ್ಕೆ ನಂಚ್ಕೊಳ್ಳಕ್ಕೆ ಏನ್ ಬೇಕೋ ಅದೆಲ್ಲ ಇತ್ತು. ಯಾರು ಏನಂದ್ರು ಆ ಡ್ರೈವರ್ಗೆ ಮಾತ್ರ ಏನೂ ಅನಿಸಿಲ್ಲ. ಕೊನೆಗೆ ಚೇಸ್ ಮಾಡಿಕೊಂಡು ಬಂದ ಹೆಣ್ಮಗಳು ಮಾಲೀಕರಿಗೆ ಕರೆ ಮಾಡಿ ತಮಿಳಲ್ಲಿ ಇಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ರು. யாருக்கு அவர் குடிச்சாரு இல்ல, குடிச்சிட்டு படுக்கணுமா இல்லையா அமைதியா? யாரும் ஓட்ட சொன்னாங்களா? இந்த ரோட்ல இருந்தாங்க ஒரு 4-5 வண்டி போச்சு, ஆட்டோக்கார வண்டி போச்சு, எல்லாரும் வண்டி நான் ஏத்திட்டு போறாரு மேல. இது எந்த பக்கம் நாயம் அது? அவர் நாங்க எங்க ஊர்ல இருந்து இங்க 20 நிமிஷம் நாங்க அதனால நாங்க ஓவர்டேக் பண்ணிட்டு வந்திருக்கோம் இங்க நிப்பாட்டுறதுக்கு. நாங்க இப்ப நாங்க அவரை நாங்க விடுற மாதிரி இல்ல. ஒண்ணு அவரு எதனா பண்ண சொல்லுங்களேன், எங்கன்னா ஊருக்கு போக சொல்லுங்க, இல்லையா நாங்க வண்டி நாங்க கொடுக்க மாட்டோம். இங்க இருந்து நாங்களும் தமிழ்நாட்டுக்காரங்க தான், எங்களுக்கும் தெரியும். நாங்க யாரும் இது பண்றது கிடையாது. அப்படி யாரும் வண்டியோட சொல்ல அவர் செய்யற ஒரு தப்பு இங்க எல்லாருக்கும் அசிங்கமாகுது இடத்துல தெரியுமா? டிரைவருக்கெல்லாம் கேட்டா ஒரு பதில் பேச மாட்டாரு. கால் மேல கால் போட்டு உட்காந்துருக்காருன்னா அவங்க அப்பா ஓட்டு வண்டி மாதிரி. கொஞ்சமாச்சும் அறிவு இருக்கா அவருக்கு? இப்படி பாருங்க, ಕೊನೆಗೆ ಚೇಸ್ ಮಾಡಿ ನಿಲ್ಲಿಸಿದ್ದ ಕಂಟೈನರ್ ಮತ್ತು ಆ ಡ್ರೈವರ್ನನ್ನ 112 ಪೊಲೀಸರಿಗೆ ಕಾಲ್ ಮಾಡಿ ಅವರಿಂದ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿ ಕ್ರಮ ಜರುಗಿಸಲು ತಿಳಿಸಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರಿಗೆ ಡ್ರೈವರ್ ತಮಿಳು ರಾಜ ಮತ್ತು ಅವನ ಬೃಹತ್ ರಥ ಕಂಟೈನರ್ ವಶಕ್ಕೆ ನೀಡಲಾಯಿತು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಎಷ್ಟೊಂದು ಜನರ ಪ್ರಾಣ ಹೋಗ್ತಿತ್ತು ಅನ್ನುವ ದಾಟಿಯಲ್ಲಿ ವಿಚಾರಣೆ ನಡೆಸಿ ನಂತರ ಏನಾಯ್ತು ಅಂತ ಪೊಲೀಸರು ಜನರಿಗೆ ತಿಳಿಸಬೇಕಾಗಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.